ಪ್ರಥಮ ಆರಂಭಿಕ ಮೊದಲ ದಾಳಿಯಲ್ಲಿ ಆರಂಭದ ಮೊದಲ ದಾಳಿಯಲ್ಲಿ ಸತೀಶ ಆ ಸತೀಶನ ದಾಳಿ ಬರ್ತಾ ಇದ್ದಲ್ಲಿ ಅರಳಿಮಟ್ಟಿ ತಂಡದ ಮೇಲೆ ಎಲ್ಲೇ ಮೊದಲಿಗೆ ಸ್ಟ್ರೈಕ್ ಮಾಡ್ತಾ ಇದ್ದ. ಅದರೊಂದಿಗೆ ಪ್ರಥಮ ದಾಳಿ ಯಶಸ್ವಿ ದಾಳಿ ಆಗ್ತಾ ಇದೆ. ದಾಳಿ ಭಾಗದಲ್ಲಿ ಯಾರು ಎತ್ತರನ ಉದ್ದನೆ ನೀಡಕ್ಕೆ ಆಟಗಾರ ಮಂತೇಶ. ಇದು ಮಂತೇಶ್ ಅವರ ದಾಳಿ. ಮತ್ತೋರ್ವ ಅರಳಿಮಟ್ಟಿಯ ಆಲದ ಮರ ಮಂತೇಶ ದಾಳಿ ವಿಭಾಗದಲ್ಲಿ ಎಚ್ಚರಿಕೆಯ ಪಾದ ಚೆಲ್ಲೆಯ ಮುಖಾಂತರ ಮೊದಲು ಬೆಲ್ ಚೆಕ್ ಮಾಡುವ ಮುಖಾಂತರ ವಾಪಸ್ ಸಾಧ್ಯ ಆಗ್ತಾ ಇದರಿಂದ ಪರಿಶೂಟ್ ಬರ್ತಾರೆ. ನಿಧಾನವಾಗಿ ಅಂಕಣವನ್ನ ಪ್ರವೇಶ ಮಾಡ್ತಿದ್ದ ಆ ಕಡೆಯ ರೈಡರ್ ವೇಗವಾಗಿ ಬಂದು ನಿನ್ನನ್ನು ನಾನು ಮುಟ್ಟಿದ್ದೇನೆ, ಇದರೊಂದಿಗೆ ನೀನು ಅಂಕಣದಿಂದ ಆಚೆಗೆ ಹೋಗ್ಬೇಕು. ಇದರೊಂದಿಗೆ ಇಲ್ಲಿ ಮಂತೇಶ ದಾಳಿ ವಿಭಾಗದಲ್ಲಿ ಅರಳಿಮಟ್ಟಿಯ ಮತ್ತೊಬ್ಬ ಸಪೋರ್ಟ್ ದಾಳಿಗಾರ. ಹಲೋ, ಒಬ್ರು ಹೋಗಿ ಪ್ಯಾಕೆಟ್ ತಗೊಂಡ್ಬರ್ಬೇಕು. ಸುವ ತಂದ್ರಿ ಎಲ್ಲಿ ತೋರ್ರ ಹರಪ್ಪ ಖರ್ಚು ವೆಚ್ಚಗಳನ್ನ ಬರೆದಿರುವ ಬುಕ್ಕಿನಲ್ಲಿ ಅವಿಧಾನದಲ್ಲಿ ನೋಡ್ರಿ. ಈ ದಾಳಿ ವಿಭಾಗದಲ್ಲಿ ಎಡಬದಿಯ ದಾಳಿಗಾರ. ಇಂಥ ಒಂದು ಸುಡು ಬಿಸಿನಲ್ಲಿ ಕೂಡ ಕಬಡ್ಡಿಯ ಆರೋಧಕರಿಗೆ ಒಂದ್ಸಾರಿ ನಮ್ಮ ಕಡೆಯಿಂದ ತುಮರೂರಿನ ಬಂದನೆ ಅಭಿನಂದನೆಗಳು. ಈಗ ಆಗಮಿಸಿದಂತ ನಿರ್ಣಯಕಲ್ರವರು ವೇದಿಕೆ ಮೇಲೆ ಅಷ್ಟೇ ಹೇಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲಿ ಯಶಸ್ವಿ ಟ್ಯಾಕಲ್ ಬರ್ತಾ ಇದ್ದ ಇನ್ನು ಮ್ಯಾಲ ಬೇರೆ ಮ್ಯಾಲ ಅದು ಕಾಣೋದಿಲ್ಲ ಬೇರೆ ಮ್ಯಾಲ ಮಾಯಂತ ಚಿಂಚಿದು ಅರಳಿಮಟ್ಟಿಯವರು ಆರಂಭದಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ. ಈಗ ದಾಳಿ ವಿಭಾಗದಲ್ಲಿ ಬೋನಸ್ ಆಫ್ ಇದೆ ನಾಲ್ವರ ಡಿಫೆನ್ಸ್ನಲ್ಲಿ. ಈಗ ದಾಳಿ ವಿಭಾಗದಲ್ಲಿ ಎಡಬದಿಯ ದಾಳಿಗಾರ ಚಿಂಚಿನ ತಂಡದ ಪರವಾಗಿ ಎಂತ ಒಂದು ಟ್ಯಾಕಲ್ ಆಗ್ತಾ ಇತ್ತು. ಸಪೋರ್ಟ್ ಬಂದಿದ್ರೆ ಸಪೋರ್ಟ್ ಬರದೇ ಇರೋ ಕಾರಣ ಅಲ್ಲಿ ಯಶಸ್ವಿ ರೈಡ್ ಆಗ್ತಾ ಇದೆ, ಇಲ್ಲಾಂದ್ರೆ ಯಶಸ್ವಿ ಟ್ಯಾಕಲ್ ಆಗ್ತಾ ಇತ್ತು. ಈಗ ದಾಳಿ ವಿಭಾಗದಲ್ಲಿ ಮತ್ತೊಮ್ಮೆ 9 ನಂಬರ್ ಜರ್ಸಿ ದಾಳಿಗಾರ ಬಲಬದಿಯಿಂದ ದಾಳಿಯನ್ನ ಮಾಡ್ತಾ ಇದ್ದಾನೆ. ಎಚ್ಚರಿಕೆಯ ಪಾದದ ಮೇಲೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕ್ತಾ ನಿಧಾನಗತಿಯ ದಾಳಿಯನ್ನ ಮಾಡ್ತಾ ಇದ್ದಾನೆ. 4-0 ಚಿಂಚಿಡಿ ಪರವಾಗಿ. ಇಲ್ಲಿ ಮತ್ತೊಂದು ಪಂಚರ್ ದಾಳಿ ಇದೆಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಹಿಡಿದರೆ 2 ಅಂಕ. ಡಿಫೆನ್ಸ್ ಅಲ್ಲಿ ಮಿಸ್ ಮಾಡಿದ್ದಾರೆ. 3+2 ಆಗುವ ಸಾಧ್ಯತೆ, ಆದ್ರೆ ಇಲ್ಲ, ನಾನು ಆ ಅವಕಾಶ ಮಾಡಿಕೊಡಲ್ಲ ಅಂತೇಳಿ ರೈಡರ್ ಕಾಲಹರಣ ಮಾಡ್ತಾ ಇದ್ದಾರೆ. ಸಮಯದ ಹರಣ, ಕಾಲಹರಣ, ಟೈಮ್ ಪಾಸ್. ದಾಳಿ ಭಾಗದಲ್ಲಿ ಅರಳಿಮಠದ ತಾಂಡೆ ನಿನ್ನ ಅಂಕಣದಲ್ಲಿ ಇಬ್ಬರೇ ಉಳಿದುಕೊಂಡಿದ್ದಾರೆ. ನೀನು ಎಚ್ಚರಿಕೆ ಆಟವನ್ನು ಆಡಬೇಕು. ಕುಸ್ತಿ ಬಂತು, ಆದ್ರೆ ಯಶಸ್ಸು ಸಿಗಲಿಲ್ಲ. ಇದರೊಂದಿಗೆ ಸರೆಂಡರ್ ರೈಟ್. ಈಗ ದಾಳಿ ಭಾಗದಲ್ಲಿ ಬಲಿಷ್ಠ ದಾಳಿಗಾರ. ಕಾದು ನೋಡೋಣ ಈ ಬಾರಿಯ ಕಂಕನವಾಡಿ ಕಬಡ್ಡಿ ಚಾಂಪಿಯನ್ ಟ್ರೋಫಿ ಕಿರೀಟ ಯಾರ ಬಳಿಗೆ ಯಾರ ಪಾಲಾಗುತ್ತೆ. ಓಕೆ, ಮೊದಲ ದಾಳಿ ಭಾಗದಲ್ಲಿ
ಗೋವಾ ಹೋಗೋ ತಪ್ಪೇನಿಲ್ಲ. ಓಕೆ, ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಲಬದಿಯ ದಾಳಿಗಾರ ರೈಟ್ ರೈಡರ್ ಕಾರ್ನರ್ ಮೇಲೆ ಆತಕನ ಮಾಡ್ತಾ ಇದ್ದಾನೆ. ಆದರೆ ಬಹಳ ವೇಗವಾಗಿ ಹಿಂಬದಿಯಿಂದ ಸರಿತಾ ಇದ್ದಾರೆ. ಮಾತೇಶ್ ಅವರು ಕೂಡ ದಾಳಿ ಮಾಡ್ತಾ ಇಲ್ಲ. ಮತ್ತೊಂದು ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ. ಆಟಗಾರರು ಬೆಳೀತಾ ಇರಲಿ. ಗ್ರಾಮೀಣ ಸೊಗಡಿನ ಕಬಡ್ಡಿ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಬೆಳೀಲಿ. ದಾಳಿ ಭಾಗದಲ್ಲಿ ಚೈತನ್ ಪಾಟೀಲ್ ಅವರು ದಾಳಿ ಭಾಗದಲ್ಲಿ ತಂಡಕ್ಕೆ ಚೈತನ್ಯವನ್ನ ನೀಡ್ತಾರ? ಇಲ್ಲ, ವಾಪಸ್ ಆಗ್ತಾ ಇದ್ದಾರೆ ಪರಿಸರಲ್ಲಿ. ಸಂಜು ಸರ್, ಇಲ್ಲಿ ಬ್ಯಾಕ್ ನೋಡು ಗುರು, ಬ್ಯಾಕ್ ನೋಡು ಮಾತೇಶನ. ಕಬಡ್ಡಿಯಲ್ಲಿ ಬೆನ್ನು ತೋರಿಸಬಾರ್ದು. ಬೆನ್ನು ತೋರಿಸಿದ್ರೆ ನಾನು ನಿನಗೆ ಅಂಕವನ್ನ ನೀಡ್ತಾ ಇದ್ದೀನಿ ಅಂತ ಅರ್ಥ. ಈಗ ಒಂದು ಸುಲಭದ ಅಂಕ. ಮೂರು 11ನೇ ಪದ್ಯ. ಈಗ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸತೀಶ್. ಮತ್ತೊಮ್ಮೆ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಕರೆ ನೀಡುತ್ತಾ ಇದ್ದೇವೆ. ಎರಡು ಕೂಡ ಬೆಳಗಾವಿ ಮೂಲದ ಬಲಿಷ್ಠ ತಂಡಗಳು. ಒಂದು ಕಡೆ ಮಹಾಲಕ್ಷ್ಮಿ ನಾಗನೂರ್, ಆದರೆ ಇನ್ನೊಂದು ಬದಿಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ ಸುಧೀರ್ ಅವರ ನಿತಾಯ. ಇದಕ್ಕೆ ಸ್ಕೋರ್ 11-4. ನಾಗನೂರ್ ತಂಡದವ್ರು ರೆಡಿ ಇರ್ಬೇಕು. ಇದು ಮುಗಿದ ತಕ್ಷಣ ಬೇಗನೆ ಹಾಫ್ ಟೈಮ್ ಮುಗಿದೈತಿ, ಬೇಗನೆ ಬರ್ಬೇಕು. ಬೆಳಗಾವಿ ಡಿಸ್ಟಿಕ್ ಎ ತಂಡ ಮತ್ತು ನಾಗನೂರ್ ಮಹಾಲಕ್ಷ್ಮಿ ಎ ತಂಡ, ಎರಡು ತಂಡದವರು ಬೇಗನೆ ಬರಬೇಕು. ನಿಮ್ಮನ್ನ ಕರೀಲಿಲ್ಲ, ಎರಡು ತಂಡದವರು ಬೇಗನೆ ಬರಬೇಕು. ನಮ್ಮ ರೆಫ್ರಿ ಅವ್ರಿಗೆ ಗ್ಯಾಲರಿಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರ ಮುಂದೆ ಬರುವ ಪಂದ್ಯ ನಾಗನೂರು ವರ್ಸಸ್ ಬೆಳಗಾವಿ ಜಿಲ್ಲಾ ತಂಡ. ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಮುಂದೆ ಕೇಳೋಣ. ಈಗ ಬೇಡ, ಆ ಪಂದ್ಯ ಬಂದ ತಕ್ಷಣ 12-5 ಪಂದ್ಯ ಸಾಗ್ತಾ ಇದೆ. ಉತ್ತಮವಾದ ಟ್ಯಾಕಲ್ ಅಂತ ಆಡ್ಬೋದು. ಈಗ ಮತ್ತೊಂದು ದಾಳಿ ಬಾಟಲ್ಲಿ ಎಡಬದಿ ಆಟಗಾರ ಇಂಥ ಒಂದು ಸುಡುವ ಬಿಸಿಲಿನಲ್ಲಿ ಕೂಡ ತಮ್ಮೆಲ್ಲರೂ ಕೂಡ ಜಾಲದ ಮೇಲೆ ಕುಳಿತು ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ತಮಗೆಲ್ಲರೂ ಕೂಡ
ನಮ್ಮೆಲ್ಲ ಆಟಗಾರ ಪರವಾಗಿ ತುಂಬ ಧನ್ಯವಾದಗಳು. ಒಂದು ಮುಂದಿನ ತಂಡ ಎರಡು ಬಲಾತ್ಕಾರ ತಂಡದವು ಒಂದು ಎರಡು ತಂಡದಲ್ಲಿ ಮುಂದಿನ ತಂಡ ಹೆಂಗಂದ್ರ ಪ್ರೋ ಕಬಡ್ಡಿ ಆಗೋ ನೀವು ನೋಡಿರೋದಿಲ್ಲ ಅಂತ ತಂಡದವು ಎರಡು ತಂಡ ಮತ್ತು ಬಲಾತ್ಕಾರ ತಂಡದವು ಪ್ರೇಕ್ಷಕರು ಎಲ್ಲರೂ ಬಂದು ನಿಮ್ ಗ್ಯಾಲರಿನಾಗ ಆಸೀನ್ರಾಗ್ರಿ ಹಿಂದಾಗಡೆ ಜಾಗ ಸಿಗುದು ನೋಡ ಯಾಕಂದ್ರೆ ಅತ್ತ ಹೈ ವೋಲ್ಟೇಜ್ ಪಂದ್ಯ ಇದೆ. ಮುಂದಿನ ಪಂದ್ಯ ನಾಗ್ನೂರ್ ವರ್ಸಸ್ ಬೆಳಗಾವಿ ಡಿಸ್ಟಿಕ್ ಎ ಮಹಾಲಕ್ಷ್ಮಿ ನಾಗ್ನೂರ್ ಎ ಬೆಳಗಾವಿ ಡಿಸ್ಟಿಕ್ ಎ ತಂಡ ಎರಡು ತಂಡ ಬಲಾತ್ಕಾರ ತಂಡದವು. ಸೂಪರ್ ಆಗಿ ಬೋನಸ್ ಈ ಕಡೆಗೆ ಒಂದು